ನಮಸ್ಕಾರ ಗೆಳೆಯರೆ, ಇದು ಚಂಡೀಗಢಲ್ಲಿ ರಾಕ್ ಗಾರ್ಡನ್ ಅಂತ ಇದು ಎಂಟ್ರೆನ್ಸ್. ಇದು ಎಲ್ಲ ನೋಡಿದ್ರೆ ಏನೋ ಒಬ್ಬರೇ ಹೊಸದಾಗಿ ಮಾಡಿರ್ತಾರೆ ಐತೆ. ಸಣ್ಣ ಸಣ್ಣ ಕಲ್ಲೆಲ್ಲ ಎತ್ಕೊಂಡು ಹಾಯಿಸ್ಕೊಂಡ್ಬಂದು ನೀಟಾಗಿ ಜೋಡಿಸ್ಬಿಟ್ಟು ಕಾಂಪೌಂಡ್ ಮಾಡ್ಬಿಟ್ಟಾನೆ. ಈ ಗೋಡೆದು ದಪ್ಪ ಇರೋದು ಬರೀ ಒಂದು 4 ಇಂಚ್ ಥಿಕ್ನೆಸ್ ಅಷ್ಟೇ, ಆದರೂ ನಿಂತಿದೆ. ಇದೆಲ್ಲ ನೋಡಿದ್ರೆ ಮತ್ತೆ ಹೊಸದಾಗಿ ಏನೋ ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿರೋ ಥರ ಇದೆ. ಸಂದಿಲ್ ಹೋಗ್ತಾ ಇರೋದು, ಇದೇ ಸಂದಿಲ್ ಹೋಗ್ಬೇಕು, ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಪುಣ್ಯಾತ್ಮ ಸಖತ್ತಾಗಿ ಮಾಡೋನೆ. ಎಂಟ್ರೆನ್ಸಲ್ಲೆಲ್ಲ ಅವರೇ ಇವಾಗೇನೋ ಹೊಸದಾಗಿ ಮಾಡೋದು. ಇದು ಇವಾಗ ಇದೆಲ್ಲ ತುಂಬ ಆಗುತ್ತೆ. ಒಬ್ಬರು ಹೋಗೋಷ್ಟು ಅಷ್ಟೇ ದಾರಿ ಇರೋದಿಲ್ಲಿ. ಮಾಡಿರೋದು ಕಲಾಕಾರನೇ ಇರೋ ಕಲ್ಲೆಲ್ಲ ತೋರಿಸ್ಕೊಬಿಡೋದಲ್ಲ. ಸೀಲಿಂಗಲ್ಲೆಲ್ಲ ಡಿಸೈನ್ ಮಾಡೋನೆ. ಸಣ್ಣ ಒಂದು ಕುಡಿಕಲ್ಲು ಬಿಟ್ಟಿಲ್ಲ ಅನ್ನಿಸ್ತೈತೆ.
ಇದು ಚಂಡೀಗಢ ಕಿಂಡಿ, ಅದಕ್ಕೆ ಎಲ್ಲ ನುಗ್ಗಿ ನುಗ್ಗಿ ಬರ್ತಾವ್ರೆ. खुल गया वो अपने आप। ಕಲ್ಲಲ್ಲಿ ಪಿಲ್ಲರು ಬಿಡಲಿಲ್ಲ, ಅವ್ನು ಪಿಲ್ಲರು ಕಟ್ಬಿಟ್ಟವನೆ. ನನಗೆ ಗೊತ್ತಿರೋ ಪ್ರಕಾರ ಈ ಪಿಲ್ಲರೆಲ್ಲ ಇವರೇ ಹೊಸದಾಗಿ ಕ್ರಿಯೇಟ್ ಮಾಡೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಒಳಗಡೆ ಎಲ್ಲ ಸಿಮೆಂಟ್ ಕಾಣಿಸ್ತಾ ಇದೆ. ಇಲ್ಲಿ ಇದೆಲ್ಲ ಸಿಮೆಂಟ್ ಇದೆ. ಆಮೇಲೆ ಸೈಜ್ ನೋಡಿ, ಕಲ್ಲುದೆಲ್ಲ ಸೈಜ್ ಒಂದೇ ಸೈಜ್ ಮಾಡ್ಕೊಂಡಿದ್ದಾರೆ ಕಲ್ಲನ್ನ. 100% ಅವನಂತೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇದೆಲ್ಲ ಗ್ರಾನೈಟ್ ಪೀಸು, ಬಾತ್ರೂಮ್ ಪೀಸ್ ಎಲ್ಲ ಹೊಡೆದಿರೋದನ್ನ ಹಾಕಿದ್ದಾರೆ ನೋಡಿ. ಆದರೂ ಅವರು ಏನೋ ಒಂದು ಕಲೆ ತೋರಿಸಿದ್ದಾರೆ, ಕಲೆನ. ವಿಡಿಯೋ ಹೋಗ್ತಾನೇ ಇದೆ ಸೈಜು. ನಂಗೆ ಗೊತ್ತಿರೋ ಪ್ರಕಾರ 1 hour ವಿಡಿಯೋ ಬೇಕು ಇದಕ್ಕೆ. ಏನು ಕಾಣಿಸ್ತದೆ ಎಲ್ಲ ಶಾಪಿಂಗ್ ಇವ್ರು ಕ್ರಿಯೇಟ್ ಮಾಡೋವಂಥದ್ದು, ಇವ್ರಿಗೆ ಬಿಸ್ನೆಸ್ ಆಗಲಿ ಅಂತ.
ಈ ಅಂಗಡಿಯವರು ಎಲ್ಲ ಮೋಸ್ಟ್ಲಿ ಅಂಗಡಿ ಮಾಡಿ ಮತ್ತು ಇದೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಇನ್ಕಮ್ ಏನಾದರೂ ಆಗುತ್ತೆ ಅಂತ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ದೂತನ್ನು ತೊಗೊಂಬರೋಣ ಅಂತ ನೋಡಿದೆ, ಅವ್ರು ಓನ್ಲಿ ಎಂಪ್ಲಾಯೀಸ್ ಮಾತ್ರ ಅಂತೆ ಒಳಗಡೆ ಅಲೌಡ್ ಇರೋದು. ಜನಗಳ್ನ ಎಂಟರ್ಟೈನ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ. ಎಲೆ ಹಾಕಿ ಎಲ್ಲ ಬಂದವರೆಲ್ಲ ಸೆಲ್ಫಿ ತಗೊಳ್ಳೋದಕ್ಕೆ ಒಂದು ಕ್ರಿಯೇಟಿವ್ ಆಗಿದೆ. ಬಟ್ ನಾವು ಈ ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ ಇದನ್ನು. ಒಂದು ರಾಕ್ ಗಾರ್ಡನ್ ಅಂದರೆ ಕಲ್ಲಿನ ತೋಟ. ಐ ಥಿಂಕ್ ಗಾರ್ಡನ್ ಅಂದರೆ ತೋಟನೇ ಅಂತ ಅನ್ಕೋತೀನಿ, ನಂಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಅದೇ ಪೀಸ್ಫುಲ್ ಆಗಿರೋದು ಅದನ್ನು ಯೂಸ್ ಮಾಡ್ತೀವಿ. ಚಂಡೀಗಢ ರಾಕ್ ಗಾರ್ಡನ್ ನೋಡಬೇಕು ಅಂದರೆ ಮಿನಿಮಮ್ಮು ಒಂದು 4 ಕಿಲೋಮೀಟ್ರ್ ನಡೆಯೋದಕ್ಕೆ ರೆಡಿ ಇರಬೇಕು. 4 ಕಿಲೋಮೀಟ್ರ್ ಆಗುತ್ತದಲ್ಲ ನಾವು ರೆಡಿ ನೋಡೋದ್ರಲ್ಲಿ. ಸಿಗುವಂಥ ಎಲ್ಲ ವೇಸ್ಟ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಇನ್ನೂ 2 ಹೊಸದಾಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೆಲಸ. ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು ಇದ್ದಿತ್ತು. ಸುತ್ತೋಷ್ಟೆಲ್ಲ ಕಾಲು ನೋವು ಬಂತು. ಟೂ ವೀಲರ್ ಪಾರ್ಕಿಂಗ್ ನೋಡ್ಕೊಂಡು ಹೇಳಿದ್ರು. ಈ ಪುಣ್ಯಾತ್ಮನೇ ಇದನ್ನೆಲ್ಲ ಮಾಡಿರೋದು ಅಂತ ನನಗೂ ಗೊತ್ತಿಲ್ಲ.